ಅನಗನಗ ఒక ರಾಜು ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಅಲ್ಲಿ ಅದರಲ್ಲೂ ಕನ್ನಡದಲ್ಲಿ ಸ್ಟ್ರೀಮಿಂಗ್ ಆಗ್ತಿರೋದ್ರಿಂದ ಟೈಮ್ ಪಾಸ್ ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ಒರಿಜಿನಲಿ ಇದೊಂದು ತೆಲುಗು ಸಿನಿಮಾ. ಹಲವು ಅಡೆತಡೆಗಳ ನಂತರ ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗಿರುತ್ತೆ. ತಮ್ಮ ಕಾಮಿಡಿ ಟೈಮಿಂಗ್ ಹಾಗೂ ಸ್ಕ್ರಿಪ್ಟ್ ಸೆಲೆಕ್ಷನ್ ನಿಂದ ಟಾಲಿವುಡ್ ನಲ್ಲಿ ಪ್ರತ್ಯೇಕ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ನವೀನ್ ಪಾಲಿಶೆಟ್ಟಿ ಅವರು. ಇವರಿಂದ ಬರ್ತಿರುವಂತ ಸಿನಿಮಾ ಆಗಿರೋದ್ರಿಂದ, ಅದರಲ್ಲೂ ಈ ಸಿನಿಮಾಗೆ ಇವರು ಒನ್ ಆಫ್ ದ ರೈಟರ್ ಆಗಿರೋದ್ರಿಂದ ಈ ಸಿನಿಮಾದ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇತ್ತು. ಆದ್ರೆ ಈ ಸಿನಿಮಾ ನೋಡಿದ್ಮೇಲೆ ಕೇವಲ ಸಂಕ್ರಾಂತಿ ಹಬ್ಬಕ್ಕೋಸ್ಕರನೇ ಈ ಸಿನಿಮಾ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಸಿನಿಮಾದ ಕಥೆ ತುಂಬಾ ಸಿಂಪಲ್. ನಾವು ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರೋದೆ. ರಾಜು ಹೆಸರಿಗೆ ಜಮೀನ್ದಾರಿ ವಂಶಸ್ಥನಾದ್ರೂ ಕೂಡ ಜೇಬ್ ಮಾತ್ರ ಖಾಲಿ. ತನ್ನ ರಿಲೇಟಿವ್ ಒಬ್ಬ ದುಡ್ಡಿರೋ ಹುಡುಗಿನ ಮದುವೆಯಾಗಿ ಸೆಟ್ಲ್ ಆಗಿರೋದನ್ನ ನೋಡಿ ತಾನು ಕೂಡ ಇದೇ ರೀತಿ ಯಾವ್ದಾದ್ರು ಶ್ರೀಮಂತರ ಮನೆ ಹುಡುಗಿನ ಮದುವೆಯಾಗಿ ಸೆಟ್ಲ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದಕ್ಕಾಗಿ ಇವನು ಏನ್ ಮಾಡ್ತಾನೆ, ಯಾವ ತರದ ಪ್ರಾಬ್ಲಮ್ ಗಳಲ್ಲಿ ಸಿಕ್ಕಾಕೊಳ್ತಾನೆ, ಅದರಿಂದ ಹೇಗ್ ಹೊರಗ್ ಬರ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಕಥೆ ವಿಲೇಜ್ ಬ್ಯಾಕ್ಡ್ರಾಪ್ ಅಲ್ಲಿ ನಡೆಯುತ್ತೆ. ಸಿನಿಮಾದ ಪ್ರಾರಂಭದ ದೃಶ್ಯಗಳು ಸ್ವಲ್ಪ ಬೋರಿಂಗ್ ಆಗೇ ಸಾಗುತ್ತೆ. ರಾಜು ಹುಡುಗಿಯರನ್ನ ನೋಡೋದಕ್ಕೆ ಶುರು ಮಾಡಿದ್ಮೇಲೆ ಮೂಲ ಕಥೆ ಶುರುವಾಗುತ್ತೆ. ಒನ್ಸ್ ಆಪರೇಷನ್ ಚಾರುಲತಾ ಶುರುವಾದ್ಮೇಲೆ ನಗು ಕೂಡ ಶುರುವಾಗುತ್ತೆ. ಹಾಗಂತ ಸಿನಿಮಾ ನೋಡ್ತಿರೋಷ್ಟೊತ್ತು ನಿಮ್ಗೇನು ನಗು ಬರಲ್ಲ. ಈ ಸಿನಿಮಾ ಕೆಲವು ಕಡೆ ಮಾತ್ರ ನಿಮ್ಮನ್ನ ನಗಿಸುತ್ತೆ. ಸಿನಿಮಾದಲ್ಲಿ ಒಂದು ಕಡೆ ರೀಲ್ಸ್ ಪೋರ್ಷನ್ ಬರುತ್ತೆ. ಆ ಐಡಿಯಾ ನನಗೆ ಇಷ್ಟ ಆಯ್ತು. ಸಿನಿಮಾದಲ್ಲಿ ಯಾವುದೇ ರೀತಿಯ ಸರ್ಪ್ರೈಸಸ್ ಇಲ್ಲ. ಲಾಜಿಕ್ ಅಂತೂ ಹುಡುಕೋದಕ್ಕೆ ಹೋಗ್ಲೇಬೇಡಿ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಹೀರೋ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟ ನಂತರ ಕಥೆ ಮತ್ತೆ ಚುರುಕಾಗುತ್ತೆ. ಎಲೆಕ್ಷನ್ ಕ್ಯಾಂಪೇನ್ ಸೀನ್ ಸ್ವಲ್ಪ ನಗು ತರಿಸುತ್ತೆ. ಕ್ಲೈಮ್ಯಾಕ್ಸ್ ಎಮೋಷನಲ್ ಟರ್ನ್ ತಗೊಳುತ್ತೆ. ಅಲ್ಲಿವರೆಗೂ ನಗಿಸ್ತಿದ್ದಂತ ನಮ್ಮ ರಾಜು ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮನ್ನ ಎಮೋಷನಲ್ ಮಾಡಿ ಒಂದು ಸಂದೇಶವನ್ನು ಕೂಡ ಕೊಡ್ತಾನೆ. ಈ ಸಿನಿಮಾ ನವೀನ್ ಪಾಲಿಶೆಟ್ಟಿ ಅವರಿಂದ ಬಂದಂತ ಒನ್ ಮ್ಯಾನ್ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಲ್ಮೋಸ್ಟ್ ಸಿನಿಮಾ ಪೂರ್ತಿ ಇವರೇ ಕಾಣಿಸ್ತಾರೆ. ಇವರೇ ರೈಟರ್ ಕೂಡ ಆಗಿರೋದ್ರಿಂದ ಇವ್ರಿಗೆ ಬೇಕಾಗಿರೋ ಹಾಗೆ ಕಥೆನ ಬರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಇವರ ಕಾಮಿಡಿ ಟೈಮಿಂಗ್, ಒನ್ ಲೈನರ್ಸ್ ಅಂಡ್ ಪಂಚಸ್ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಸ್ಟಾರ್ ಎಂಟರ್ಟೈನರ್ ಅನ್ನೋ ಹೊಸ ಟ್ಯಾಗ್ ಅನ್ನ ಈ ಸಿನಿಮಾದ ಮೂಲಕ ಪಡ್ಕೊಂಡಿರ್ತಾರೆ. ಮೀನಾಕ್ಷಿ ಚೌಧರಿ ಅವರ ಪಾತ್ರಕ್ಕೂ ಕೂಡ ಇಂಪಾರ್ಟೆನ್ಸ್ ಇದೆ. ನಮ್ಮ ತಾರಕ್ ಪೊನ್ನಪ್ಪ ಅವ್ರದ್ದು ಈ ಸಿನಿಮಾದಲ್ಲಿ ವೀಕ್ ವಿಲನ್ ಪಾತ್ರ. ಇನ್ನುಳಿದ ನಟರಿಗೆ ಯಾರಿಗೂ ಹೇಳ್ಕೊಳ್ಳೋಂತ ಪಾತ್ರ ಏನ್ ಸಿಕ್ಕಿಲ್ಲ ಇಲ್ಲಿ. ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರು ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಹಣವನ್ನ ಖರ್ಚು ಮಾಡಿದ್ದಾರೆ. ಅದು ತೆರೆ ಮೇಲೆ ಕಾಣಿಸುತ್ತೆ ಕೂಡ. ಮಿಕ್ಕಿ ಜೆ ಮೇಯರ್ ಅವರ ಸಾಂಗ್ಸ್ ಹಾಗೂ BGM ಪರವಾಗಿಲ್ಲ. ನಿರ್ದೇಶಕರು ಈ ಸಿನಿಮಾನ ಇನ್ನಷ್ಟು ಎಂಗೇಜಿಂಗ್ ಆಗಿ ತೆಗಿಬಹುದಾಗಿತ್ತು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಇದಾಗಿರುತ್ತೆ ಅನಗನಗ ಒಕ ರಾಜು ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.